ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಯಾರೆಲ್ಲ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ, ಜೊತೆಗೆ ಫಾರ್ಮಾಸ್ಯೂಟಿಕಲ್ ಅಲ್ಲಿ ಒಂದು ಉತ್ತಮವಾದ ಪೊಸಿಷನ್ಗೆ ಹೋಗ್ಬೇಕು ಅಂದ್ಕೊಂಡಿರೋರಿಗಾಗಿ, ಇಲ್ಲ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ರಿ, ಅವ್ರಿಗಾಗಿ ಒಂದು ಎಕ್ಸಾಮು ಮತ್ತೆ ಕಾಲೇಜ್ಗಳ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ನಿಪರ್ ಅಂತ ಹೇಳಿ ಕರೀತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತೇಳಿ ನಿಪರ್ ಅಂತಾನು ಕರೀತಾರೆ. ಇದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್, ಗೌರ್ಮೆಂಟ್ ಆಫ್ ಇಂಡಿಯಾದವರು ಎಸ್ಟಾಬ್ಲಿಷ್ ಮಾಡಿರೋ ಅಂಥದ್ದು. ಇದ್ರ ಇಂಪಾರ್ಟೆನ್ಸ್ ಏನಂದ್ರೆ ಹೈಯರ್ ಎಜುಕೇಶನ್, ರಿಸರ್ಚ್, ಡೆವಲಪ್ಮೆಂಟು, ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಅಲ್ಲಿ, ಇಲ್ಲ ಮೆಡಿಕಲ್ ಡಿವೈಸಸ್ ಅಲ್ಲಿ, ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಡೆಸ್ತಾ ಇರೋಂಥ ಒಂದು ಇನ್ಸ್ಟಿಟ್ಯೂಷನ್ಸು ಇವೆಲ್ಲ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಡೀತಾ ಇರೋ ಅಂಥದ್ದು. ಫಾರ್ಮಾಸ್ಯೂಟಿಕಲ್ ಅಲ್ಲಿ ರಿಸರ್ಚ್ ಬಗ್ಗೆ, ಇಲ್ಲ ಮೆಡಿಕಲ್ ಡಿವೈಸಸ್ ಬಗ್ಗೆ, ಇಲ್ಲ ಅದ್ರ ಮ್ಯಾನೇಜ್ಮೆಂಟ್ ಬಗ್ಗೆ ನಡೆಸ್ತಾ ಇರೋಂಥ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಷನ್. ಇದು ಒಟ್ಟು 7 ಕಡೆ ನಮ್ಮ ಇಂಡಿಯಾದಲ್ಲಿ ಪ್ರಾರಂಭಿಸಿದ್ದಾರೆ. ನಿಪ್ಪರ್ ಅಹಮದಾಬಾದ್, ಗುವಾಹಟಿ, ನಿಪ್ಪರ್ ಹಜ್ಪುರ್, ಹೈದರಾಬಾದ್, ಕಲ್ಕಟ್ಟ, ಮತ್ತೆ ಮೊಹಾಲಿ, ಸರಾಲಿ, ಈ ತರ 7 ಕಡೆ ನಮ್ಮ ಇಂಡಿಯಾದಲ್ಲಿ 7 ಕಡೆ ಈ ನಿಪ್ಪರ್ ಕಾಲೇಜಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ನಿಯರ್ ಅಂದ್ರೆ ಹೈದರಾಬಾದ್ ಅನ್ಕೊಂತೀನಿ, ಹೈದರಾಬಾದಲ್ಲೂ ಸಹ ಇದೆ, ಮೊಹಾಲಿಲಿ, ಕೋಲ್ಕತ್ತಾ, ಹಜ್ಪುರ್, ಗುವಾಹಟಿ, ಅಹಮದಾಬಾದ್, ಸರೇಲಿ, ಇಂಥ ಕಡೆ 7 ಕಡೆಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಬೆನಿಫಿಟ್ ಇಲ್ಲಿ ಓದೋದ್ರಿಂದ ಏನಂದ್ರೆ ಬೆಸ್ಟ್ ಎಜುಕೇಶನ್ ಸಿಗುತ್ತೆ. ಫಾರ್ಮಾಸ್ಯೂಟಿಕಲ್ ಅಲ್ಲಿ ಬೆಸ್ಟ್ ಎಜುಕೇಶನ್ ಸಿಗುತ್ತೆ, ಬೆಸ್ಟ್ ಪ್ಲೇಸ್ಮೆಂಟ್ ಪ್ರೊವೈಡ್ ಇದೆ, ಮತ್ತೆ ಡಿಸ್ಟಿಂಕ್ಟ್ ಫ್ಯಾಕಲ್ಟಿ ಇದ್ದಾರೆ, ಯಾಸ್ ದ ಬೆಸ್ಟ್ ಅಲ್ಯೂಮಿನಿಯಂ ಸ್ಟ್ರೆಂತ್ ಇದೆ, ಕಂಡಕ್ಟ್ ವರ್ಕ್ಶಾಪ್ಸ್, ಫ್ರೀಕ್ವೆಂಟ್ ಆಗಿ ವರ್ಕ್ಶಾಪ್ಸ್ ಅವೆಲ್ಲ ಮಾಡ್ತಾರೆ. ಇಲ್ಲಿ ನೀವು ಎಲ್ಲ ಏನೇನು ಓದ್ಬೋದು ಅಂತ ಬಂದ್ರೆ, ಯಾವ್ಯಾವ ಕೋರ್ಸ್ ಇದೆ ಅಂತ ಬಂದ್ರೆ, ಎಂ ಫಾರ್ಮಾ ಇದೆ. ಈಗ ಬಿ ಫಾರ್ಮಾ ಮಾಡಿರೋ ಅಂಥವ್ರು ಎಂ ಫಾರ್ಮಾ ಮಾಡಬೇಕು ಅಂದ್ರೆ ಸೇರ್ಕೋಬಹುದು. MS ಫಾರ್ಮಾ ಅಂತ ಬರುತ್ತೆ, ಟೆಕ್ ಫಾರ್ಮಾ ಅಂತ ಬರುತ್ತೆ, MBA ಫಾರ್ಮಾ ಅಂತ ಬರುತ್ತೆ. ಇಲ್ಲ ಇದರಲ್ಲೇ PhD ಮಾಡ್ತೀನಿ ಅಂದ್ರೆ PhDನೂ ಸಹ ನೀವು ಇದರಲ್ಲಿ ಮಾಡ್ಬೋದು. ಮಾಸ್ಟರ್ ಕೋರ್ಸಸ್ ಅಂದ್ರೆ ಮಾಸ್ಟರ್ ಡಿಗ್ರಿ ಕೋರ್ಸಸ್ ಆದ್ರೆ 2 ಇಯರ್ಸ್ ಇರುತ್ತೆ, PhD ಕೋರ್ಸಸ್ ಆದ್ರೆ 4 ಇಯರ್ಸ್ ಇರುತ್ತೆ. ಇಲ್ಲಿ ಅಡ್ಮಿಷನ್ ಫೀಸ್ ಅಂತ ಬಂದ್ರೆ ಏನಿರುತ್ತೆ ಅಂದ್ರೆ MS ಇಲ್ಲ ಎಂ ಫಾರ್ಮಾ ಟೆಕ್ಕಿಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ 1,07,000 rupees ಕಟ್ಟಬೇಕಾಗುತ್ತೆ. ಆಮೇಲೆ ತುಂಬಾ ಕಮ್ಮಿ ಇರುತ್ತೆ, 54,767 ಇರುತ್ತೆ ಪರ್ ಸೆಮಿಸ್ಟರ್. ಅದೇ ರೀತಿ MBA ಫಾರ್ಮಾ ಮಾಡಬೇಕು ಅಂದ್ರೂ ಫಸ್ಟ್ ಸೆಮಿಸ್ಟರ್ ಅಲ್ಲಿ 1,80,000 ಕಟ್ಟಬೇಕಾಗುತ್ತೆ. ಆಮೇಲೆ ಫ್ರೀಕ್ವೆಂಟ್ ಆಗಿ ಸೆಮಿಸ್ಟರ್ ವೈಸ್ ಅಲ್ಲಿ 1,27,000 ಕಟ್ಟಬೇಕಾಗ್ತಾ ಹೋಗುತ್ತೆ. ಅದೇ ರೀತಿ PhD ಪ್ರೋಗ್ರಾಮ್ಸ್ ಅಲ್ಲಿ 1,24,000 ಫಸ್ಟ್ ಸೆಮಿಸ್ಟರ್ ಕಟ್ಟಬೇಕು, ಆಮೇಲೆ 69,000 ಇರುತ್ತೆ. ಇದರ ಪ್ಯಾಕೇಜ್ ಅಂತ ಎಲ್ಲ ಬಂದ್ರೆ ಒಳ್ಳೆ ಪ್ಯಾಕೇಜ್ ಇದೆ, ಮತ್ತೆ 100% ಪ್ಲೇಸ್ಮೆಂಟ್ ಸಹ ಕೊಡ್ತಾ ಇದ್ದಾರೆ. MBA ಫಾರ್ಮಾ ಮಾಡಿದ್ರೆ 12 lakhs ಪರ್ ಆನಮ್ ಇದೆ, ಟೆಕ್, ಎಂ ಫಾರ್ಮಾ, MS ಮಾಡಿದ್ರೆ 7 lakhs ಪರ್ ಆನಮ್ ಅಂದ್ರೆ ಸ್ಟಾರ್ಟಿಂಗ್ ಇದೆ, ಹೋಗ್ತಾ ಹೋಗ್ತಾ ಜಾಸ್ತಿನೂ ಆಗುತ್ತೆ. ಇಲ್ಲಿ ಸೀಟ್ ಮೆಟ್ರಿಕ್ಸ್ ಯಾವ ತರ ಇದೆ ಅಂದ್ರೆ, ಮಾಸ್ಟರ್ಸ್ ಅಲ್ಲಿ ನಿಪ್ಪರ್ ಅಹಮದಾಬಾದ್ ಅಲ್ಲಿ 150 ಸೀಟ್ಸ್ ಇದೆ, ಗುವಾಹಟಿಲಿ 160 ಸೀಟ್ ಇದೆ, ಹಜ್ಪುರ್ ಅಲ್ಲಿ 60 ಸೀಟ್ಸ್, ಹೈದರಾಬಾದ್ ಅಲ್ಲಿ 210, ಕಲ್ಕಟ್ಟಾದಲ್ಲಿ 100 ಇದೆ, ಮತ್ತೆ ಮೊಹಾಲಿಲಿ 250 ಇದೆ, ಸರ್ಬಾರಲ್ಲಿ 100 ಇದೆ. ಟೋಟಲ್ 1,030 ಸೀಟ್ಸ್ ಮಾಸ್ಟರ್ಸ್ ಇದರಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಒಟ್ಟು ಸೀಟ್ಸ್ ಇರೋಂಥದ್ದು. ಈ ಎಲಿಜಿಬಿಲಿಟಿ ಅಂತ ಬಂದ್ರೆ ಈ ಬಿ ಫಾರ್ಮ್ ಮಾಡಿರ್ಬೇಕು, ಇಲ್ಲ BTech ಅಲ್ಲಿ ಕೆಮಿಕಲ್ ಸಂಬಂಧಪಟ್ಟಂಗೆ ನೀವು ಓದಿರ್ಬೇಕು, ಕೆಮಿಕಲ್ ಇಂಜಿನಿಯರಿಂಗ್ ಇಲ್ಲ ಅದಕ್ಕೆ ಈಕ್ವಲೆಂಟ್ ಆಗಿ, ಇಲ್ಲ BE ನಲ್ಲಿ ಬಯೋಟೆಕ್ ಓದಿದ್ರು ಸೇರ್ಕೋಬಹುದು, MSc ಕೆಮಿಕಲ್ ಮತ್ತೆ ಲೈಫ್ ಸೈನ್ಸ್, ಬಯೋಕೆಮಿಸ್ಟ್ರಿ, ಮೈಕ್ರೋ ಬಯಾಲಜಿ, ಫುಡ್ ಸೈನ್ಸ್, ಈ ತರದ ಲೈಫ್ ಸೈನ್ಸ್ ಕೋರ್ಸಸ್ ಏನಿದಾವೆ ಅವೆಲ್ಲ ಮಾಡಿದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಮತ್ತೆ ಈಗ ಮಾಸ್ಟರ್ಸ್ ಅಂದ್ರೆ MS ಫಾರ್ಮಾ ಅಂತ ಹೇಳಿ ಏನಾದ್ರು ನೀವು ಮಾಡಬೇಕು ಅಂದ್ರೆ ಅದರಲ್ಲಿ ಸ್ಪೆಷಲೈಸೇಷನ್ ಅಂತ ಬಂದ್ರೆ ಯಾವ್ಯಾವ್ದಿದೆ ಅಂದ್ರೆ ಮೆಡಿಸಿನಲ್ ಕೆಮಿಸ್ಟ್ರಿ ಇದೆ, ನ್ಯಾಚುರಲ್ ಪ್ರಾಡಕ್ಟ್ಸ್ ಇದೆ, ಟ್ರೆಡಿಷನಲ್ ಮೆಡಿಸಿನ್ ಇದೆ, ಫಾರ್ಮಾಸ್ಯೂಟಿಕಲ್ ಅನಾಲಿಸಿಸ್ ಇದೆ,
ಫಾರ್ಮಾಲಜಿ ಅಂಡ್ ಟ್ಯಾಕ್ಸಾಲಜಿ ಅಂತಿದೆ, ಫಾರ್ಮಾಸ್ಯೂಟಿಕಲ್, ರೆಗ್ಯುಲೇಟರಿ ಟೆಕ್ನಾಲಜಿ, ಈ ತರ ತುಂಬಾ ಸ್ಪೆಷಲೈಸೇಷನ್ ಇದೆ. ನೀವು MS ಫಾರ್ಮಾ ಮಾಡಬೇಕು ಅಂದ್ರೆ ಈ ತರದ್ದೆಲ್ಲ ಸ್ಪೆಷಲೈಸೇಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಸೇರ್ಕೋಬಹುದು. B Pharma MSc ಮಾಡಿರೋರು ಸಹ ಜಾಯಿನ್ ಆಗ್ಬೋದು ಇದಕ್ಕೆಲ್ಲ. B.Tech ಮಾಡಿರೋರು ಕೆಲವೊಂದಕ್ಕೆ, BVSc ಮಾಡಿರೋರು, MBBS ಮಾಡಿರೋರು ಸಹ ಈ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಾರೆ. ಅಷ್ಟು ಒಂದು ಉತ್ತಮವಾದ ಕೋರ್ಸ್. MBBS ಮಾಡಿ ಸಹ ಇಲ್ಲಿ ಜಾಯಿನ್ ಆಗೋ ತುಂಬಾ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದ್ರೆ ಅಷ್ಟು ಬೇಡಿಕೆ ಇದೆ, ಮತ್ತೆ ತುಂಬಾ ಒಂದು ಉತ್ತಮವಾದ ಎಜುಕೇಶನ್ ಸೆಂಟರ್ಸ್ಗಳಿವೆ. ಅದೇ ರೀತಿ M Pharma ಮಾಡಬೇಕು ಅಂದ್ರೆ ಅದರಲ್ಲಿ ಸ್ಪೆಷಲೈಸೇಷನ್ ಅಂತ ಬಂದ್ರೆ ಫಾರ್ಮಾಸ್ಯೂಟಿಕಲ್ ಟೆಕ್ನಾಲಜಿ ಅಂತ ಬರುತ್ತೆ, ಫಾರ್ಮಸಿ ಪ್ರಾಕ್ಟೀಸ್ ಅಂತ ಬರುತ್ತೆ, ಅದೇ ರೀತಿ ಕ್ಲಿನಿಕಲ್ ರಿಸರ್ಚ್ ಅಂತ ಇರುತ್ತೆ. ಇವಕ್ಕೆಲ್ಲ ನೀವು ಎಲಿಜಿಬಿಲಿಟಿ B Pharm ಮಾಡಿದ್ರೆ ಇವಕ್ಕೆ M Pharmaಗೆ ಜಾಯಿನ್ ಆಗ್ಬೋದು. ಅದೇ ರೀತಿ ಮಾಸ್ಟರ್ಸ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ, ಅದು ಒಂದು ಇದೆ. ಅದರಲ್ಲಿ ನೀವು ಸ್ಪೆಷಲೈಸೇಷನ್ ಏನ್ ಮಾಡ್ಬೋದು ಅಂದ್ರೆ ಬಯೋಟೆಕ್ನಾಲಜಿ ಮಾಡ್ಬೋದು, ಫಾರ್ಮಾಸ್ಯೂಟಿಕಲ್ ಟೆಕ್ನಾಲಜಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಮೆಡಿಕಲ್ ಡಿವೈಸಸ್, ಮೆಡಿಕಲ್ ಟೆಕ್ನಾಲಜಿ, PG ಡಿಪ್ಲೊಮಾ ಇನ್ ಫಾರ್ಮಾಸ್ಯೂಟಿಕಲ್, ಈ ತರದ್ದೆಲ್ಲ ಕೋರ್ಸ್ ಮಾಡ್ಬೋದು. B Pharm, MSc, B.Tech ಓದಿರೋ ಅಂತ ವಿದ್ಯಾರ್ಥಿಗಳು, ಇಲ್ಲ MBBS ಓದಿರೋ ಅಂತವ್ರು ಸಹ ಈ ಕೋರ್ಸ್ಗಳನ್ನ ಮಾಡ್ಬೋದು. ಅದೇ ರೀತಿ ಮಾಸ್ಟರ್ ಆಫ್ ಬಿಸ್ನೆಸ್ MBA ಅಂತ ಹೇಳಿದ್ವಲ್ಲ, ಅದನ್ನ ಮಾಡ್ಬೋದು. ಅಂದ್ರೆ ಫಾರ್ಮಾಸ್ಯೂಟಿಕಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. B Pharm ಇಲ್ಲ B.Tech ಇಲ್ಲ BE ಮಾಡಿದ್ರೆ ಈ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಇದರ ಎಕ್ಸಾಮ್ ಇಂಪಾರ್ಟೆಂಟ್ ಡೇಟ್ಸ್ ಏನು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಏಪ್ರಿಲ್ ಅಲ್ಲಿ. ಅದೇ ರೀತಿ ಲಾಸ್ಟ್ ಡೇಟ್ ಮೇ ಕೊಡ್ತಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಬಂದು ಜೂನ್ ಅಲ್ಲಿ ನಡೆಯುತ್ತೆ. ರಿಸಲ್ಟ್ ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ನೆನ್ಪಿಟ್ಕೊಂಡು ಏಪ್ರಿಲ್ ನಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾರೆಲ್ಲ B Pharm ಮಾಡಿದಿರಿ ಅವರೆಲ್ಲ ಒಂದು ತುಂಬಾ ಉತ್ತಮವಾದ ಇನ್ಸ್ಟಿಟ್ಯೂಟ್ ನಿಪ್ಪಾರ್ ಅಂತೇಳಿ, ಅಂತ ಕಡೆ ನೀವು ಹೋದ್ರೆ ಒಳ್ಳೆ ಬೇಡಿಕೆ ಇರ್ತದೆ, ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ, ಒಳ್ಳೆ ಪ್ಯಾಕೇಜು ಸಹ ಇರುತ್ತೆ. ಅಪ್ಲಿಕೇಶನ್ ಫೀಸಸ್ ಎಲ್ಲ ಬಂದ್ರೆ MS, M Pharm, MBA ಕೋರ್ಸಸ್ಗಾದ್ರೆ ಜನರಲ್, OBC, PWBD ಮತ್ತೆ EVS ಅವ್ರಿಗೆ 4000 ಇರುತ್ತೆ. SC/ST ಅವ್ರಿಗೆ 2000 ಇರುತ್ತೆ. ಅದೇ ರೀತಿ M.Techಗೂ ಅಷ್ಟೇ 4000 to 2000 ಇರುತ್ತೆ. ಎರಡಕ್ಕೂ ಅಪ್ಲೈ ಮಾಡ್ತೀವಿ ಅನ್ನೋರು 5000 ಇರುತ್ತೆ. ಜನರಲ್ಗೆ, OBCಗೆ, EVS ಅವ್ರಿಗೆ, SC/ST ಅವ್ರಿಗೆ 2000 ಇರುತ್ತೆ. ಅದೇ ರೀತಿ PhD ಅವ್ರಿಗೂ ಅಷ್ಟೇ 5000 ಇರುತ್ತೆ. SC/ST ಅವ್ರಿಗೆ 2500 ಇರುತ್ತೆ. ಮತ್ತೆ ಎಕ್ಸಾಮ್ ಸೆಂಟರ್ಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ. ಇನ್ನು ನಮಗೆ ನಿಯರ್ ಅಂತಂದ್ರೆ ಚೆನ್ನೈ ಇಲ್ಲ ಹೈದರಾಬಾದ್, ವಿಜಯವಾಡದಲ್ಲೂ ಸಹ ಈ ಎಕ್ಸಾಮ್ ಸೆಂಟರ್ ಇರುತ್ತೆ. ಅಲ್ಲೂ ಹೋಗಿ ಬೇಕಾದ್ರೆ ಬರೀಬಹುದು. ಕರ್ನಾಟಕದಲ್ಲಿ ಒಂದೇ ಕಡೆ ಕೊಟ್ಟಿರೋದು ಬೆಂಗಳೂರಲ್ಲಿ. ಇಲ್ಲ ನಮ್ಮ ಬಾರ್ಡರ್ ಕಡೆ ಚೆನ್ನೈಯಲ್ಲಿರೋ ಹತ್ರ ಆಗುತ್ತೆ ಅಂದ್ರೆ ಚೆನ್ನೈಗೆ ಹೋಗ್ಬೋದು, ಹೈದರಾಬಾದ್ ಇಲ್ಲ ವಿಜಯವಾಡದಲ್ಲೂ ಈ ಎಕ್ಸಾಮ್ಸ್ ನ ಬರೀಬಹುದು. ಎಂಟ್ರೆನ್ಸ್ ಟೆಸ್ಟ್ ಯಾವ ತರ ಇರುತ್ತೆ ಅಂದ್ರೆ ಅಂದ್ರೆ ಎಲ್ಲಾರ್ಗು ಒಂದು ಕಾಮನ್ ಕ್ವಶನ್ ಪೇಪರ್ ಅಂತಾನೆ ಇರುತ್ತೆ. MS ಅವ್ರಿಗೂ ಅಷ್ಟೇ, M Pharm, MBA, M.Tech ಅವ್ರಿಗೆ ಎಲ್ಲರಿಗೂ ಕಾಮನ್ ಕ್ವಶನ್ ಪೇಪರ್ ಇರುತ್ತೆ. ಆ ಕ್ವಶನ್ ಪೇಪರ್ ಅಲ್ಲಿ ಒಟ್ಟು 200 ಕ್ವಶನ್ ಇರುತ್ತೆ. ಅದರಲ್ಲಿ ಸೆಕ್ಷನ್ A ಮತ್ತೆ ಸೆಕ್ಷನ್ B ಅಂತ ಮಾಡ್ತಾನೆ. ಸೆಕ್ಷನ್ A ನಲ್ಲಿ 40 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ B ನಲ್ಲಿ 120 ಕ್ವಶನ್ ಇರುತ್ತೆ. ಕರೆಕ್ಟ್ ಆನ್ಸರ್ ಆದ್ರೆ 0.5 ಮಾರ್ಕ್ಸ್ ಸಿಗುತ್ತೆ. ತಪ್ಪಾದಲ್ಲಿ 0.125 ಮಾರ್ಕ್ಸ್ ನ ಲೆಸ್ ಮಾಡ್ತಾರೆ. ಇದು ಅಪ್ಲೈ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದ್ರೆ 10th ಮಾರ್ಕ್ ಶೀಟ್ ಬೇಕು, ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕು, ಸರ್ಟಿಫಿಕೇಟ್ ಆಫ್ ರಿಸರ್ವೇಶನ್ ಏನಾರು ಇತ್ತು ಅಂದ್ರೆ SC/ST, EWS, OBC, ನಿಮ್ದು ರಿಸರ್ವೇಶನ್ ಇದ್ದಲ್ಲಿ ಅದ್ರ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ, ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ, ಸ್ಕ್ಯಾನರ್ ಸಿಗ್ನೇಚರು, ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದೊಂದು ಯಾರೆಲ್ಲ B Pharm ಇಲ್ಲ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ನಿಪ್ಪಾರ್ ಎಕ್ಸಾಮ್ನ ಮರದೇ ತಗೊಳ್ಳಿ. ಒಂದು ಉತ್ತಮವಾದ ಎಕ್ಸಾಮು, ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯೋ ಅಂಥದ್ದು. ಒಟ್ಟು ನಮ್ಮ ಇಂಡಿಯಾದಲ್ಲಿ 7 ಕಡೆ ಇದೆ. ಅಹಮದಾಬಾದ್, ಗುವಾಹಟಿ, ಅಜ್ಪೂರು, ಹೈದರಾಬಾದ್, ಕೋಲ್ಕತ್ತಾ, ಮೊಹಾಲಿ, ಸರ್ಬೈಲಿ, ಇಂಥ ಕಡೆ ಎಲ್ಲ ಉತ್ತಮವಾಗಿ ನಡೀತಾ ಇರೋಂಥದ್ದು. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಗುರ್ತಿಸ್ಕೊಂಡಿರೋ ಅಂತ ಸೆಂಟರ್ಸ್ ಇವು. ನೆನ್ಪಿಟ್ಕೊಳ್ಳಿ, ಇಂಡಿಯಾದಲ್ಲಿ 7 ಕಡೆ ಇದೆ. ನಮಗೆ ಕರ್ನಾಟಕದವ್ರಿಗೆ ನಿಯರ್ ಅಂದ್ರೆ ಹೈದರಾಬಾದ್ ಅಲ್ಲಿ ನಿಯರ್ ಇದೆ. ಯಾರೆಲ್ಲ ಫಾರ್ಮಾಸ್ಯೂಟಿಕಲ್ ಅಲ್ಲಿ ತುಂಬಾ ಉತ್ತಮವಾದ ಎಜುಕೇಶನ್ ಪಡಿಬೇಕು ಅನ್ಕೊಂಡಿದ್ದೀರಿ ಅವ್ರಿಗೆ ಇದು ಉತ್ತಮವಾದ ಎಕ್ಸಾಮು ನಿಪ್ಪಾರ್ ಅಂತೇಳಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ತಗೊಳ್ಳಿ. ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್. ಮುಂದಿನ ಎಜುಕೇಶನ್ ಮಾಹಿತಿ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.